ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ರೇಷ್ಮೆ ಸೀರೆಗೆ ಸಿಂಪಲ್ಲಾಗಿ ಫಾಲ್ಸ್ ಹಾಕೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ನಾನು ರೇಷ್ಮೆ ಸೀರೆಗೆ ಅಂದರೆ ದುಡ್ಡು ಸೀರೆ ಬಾರ್ಡರ್ ಸೀರೆ ಬರುತ್ತಲ್ಲ, ಅದಕ್ಕೆ ನಾನು ಅದ್ರ ಮ್ಯಾಚಿಂಗ್ ಪಾಲ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನಿಮಗೆ ಮತ್ತೆ ಯಾವ ಥರ ಪಾಲ್ಸ್ ಹಾಕಬೇಕು ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಎಲ್ಲರೂ ಪೈಪಿಂಗ್ ಮುಖಾಂತರ ಹಾಕ್ತೀರಾ, ಅದ್ರ ಬದಲು ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಬೇಗ ಕೂಡ ಆಗುತ್ತೆ. 5 ನಿಮಿಷ 6 ನಿಮಿಷದಲ್ಲೆಲ್ಲ ಒಂದು ಪಾಲ್ಸ್ ಹಾಕಿ ರೆಡಿ ಆಗುತ್ತೆ. ನಾನು ಅದಕ್ಕೋಸ್ಕರ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನಿಮಿಷ ತೊಗೊಳುತ್ತೆ ಅಂತ. ನಾವು ಯಾವಾಗಲೂ ಕೂಡ ಥ್ರೆಡ್ ಸೇಮ್ ಮ್ಯಾಚಿಂಗ್, ಕೆಳಗಡೆ ಬಾಬಿನ್ ಕೇಸಲ್ಲೂ ಕೂಡ ಥ್ರೆಡ್ ಸೇಮ್ ಮ್ಯಾಚಿಂಗ್, ಅದೇ ಗ್ರೀನ್ ಕಲರ್ ಇರಬೇಕು, ಪ್ಯಾರೆಟ್ ಗ್ರೀನು. ಮೇಲ್ಗಡೆ ಕೂಡ ಥ್ರೆಡ್ ಪ್ಯಾರೆಟ್ ಗ್ರೀನ್ ಹಾಕೊಂಡಿದ್ದೀನಿ ನಾನು. ಸೇಮ್ ಕಲರ್ ಬಾರ್ಡರ್ ಕಲರ್ ಬಂದು ಸ್ಯಾರಿ ಕಲರ್ ಬಂದು ನಾನು ತೊಗೊಂಡಿದ್ದೀನಿ. ಯಾವಾಗಲೂ ಕೂಡ ನೀವು ಮಡಿಸ್ಬೇಕು ಅನ್ನೋ ಒಂದು 10 ಇಂಚು ಬಿಟ್ಟು ಆನಂತರ ಪಾಲ್ಸ್ ಸ್ಟಾರ್ಟ್ ಮಾಡಿ. ಮುಂದೆ ಸಿಗಿಸ್ತೀರಲ್ಲ, ಅದಕ್ಕೇನು ಪಾಲ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಹಿಂದೆ ಸರ್ಕಲಿಂದ ಬಂದರೆ ಸಾಕು. ನಾವು ಒಂದು ಅರ್ಧ ಇಂಚಷ್ಟು 1/2 ಇಂಚ್ ಮಾಡಿಸಿ 2 ಇಂಚು 3 ಇಂಚಷ್ಟೊಂದೇನೋ ಮಡ್ಸೋಕೆ ಹೋಗಬೇಡಿ ನೀವು. ಕೆಲವರು 2 ಇಂಚು 3 ಇಂಚೆಲ್ಲ ಮಾಡಿಸ್ತಾರೆ, ಅಷ್ಟೊಂದೆಲ್ಲ ಮಡಿಸ್ಬೇಡಿ. ಒಂದು 1/2 ಇಂಚ್ ಅಥವಾ 1 ಇಂಚಷ್ಟು ಮಡಿಸ್ಕೊಳ್ಳಿ. ಆನಂತರ ಸೀರೆನ ನೀಟಾಗಿ ಎಳೆದಿಟ್ಕೊಂಡು, ಸೀರೆ ಮತ್ತು ಪಾಲ್ಸ್ ಎರಡೂ ಕೂಡ ನೀಟಾಗಿ ಎಳೆದಿಟ್ಕೊಂಡು ನೀವು ಸ್ಟಿಚ್ ಆಗ್ತಾ ಹೋಗಬೇಕಾಗುತ್ತೆ. ಈ ಥರ ನೀವು ಸ್ಟಿಚ್ ಹಾಕೋದ್ರಿಂದ ಕೈಯಲ್ಲಿ ನೀವು ಪೈಪಿಂಗ್ ಮಾಡೋದ್ರ ಬದಲು ಸ್ಟಿಚ್ ಆಗ್ತಾ ಹೋದರೆ ಬೇಗ ನಿಮಗೆ ಪಾಲ್ಸ್ ಕೂಡ ಹಾಕ್ಬೋದು. ಒಂದು ಪಾಲ್ಸ್ ನೀವು ಒಂದು 5 ರಿಂದ 6 ನಿಮಿಷ ತೊಗೊಳ್ಳಿ. ಒಂದು 5 ನಿಮಿಷ ತೊಗೊಂತು ಅಂತಂದರೆ ನೀವು ಬೇರೆಯವ್ರಿಗೂ ಕೂಡ ಹಾಕಿ ಪಾಲ್ಸ್ನ ನೀವು ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಕೋಬೋದು. ಕೆಲವು ನೀವು ಪಾಲ್ಸ್ 15 ರೂಪಾಯಿದು ಹಾಕಿದ್ರೆ 50 ರೂಪಾಯಿ ತೊಗೊಳ್ಳಿ, 25 ರೂಪಾಯಿದು ಹಾಕಿದ್ರೆ 100 ರೂಪಾಯಿ ತೊಗೊಳ್ಳಿ. ಆ ಥರ 35 ರೂಪಾಯಿ ತನಕ ಪಾಲ್ಸ್ ಇರುತ್ತೆ. ಹಾಕ್ಬಿಟ್ಟು ನೀವು 100 ರೂಪಾಯಿ ಬೇಕಾದ್ರೂ ಮಾಡ್ಬೋದು. ನೀವು ಫಸ್ಟ್ ಹೇಳ್ಬೇಕಾದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಹೇಳಿ, ಆನಂತರ ಅವ್ರು ಕಡಿಮೆ ಮಾಡಿಕೊಂಡು ನಿಮ್ಮ ಟಾರ್ಗೆಟ್ ಅಷ್ಟು ನಿಮಗೆ ಅಮೌಂಟ್ ಕೊಡ್ತಾರೆ. ನೀವು ಬೇಕಾದ್ರೆ ಅಕ್ಕಪಕ್ಕದ ಮನೆಯವರು ಯಾರಾದರೂ ಪಾಲ್ಸ್ ಏನಾದ್ರು ಕೇಳ್ತು ಅಂತಂದರೆ ನೀವು ಕೂಡ ಹಾಕ್ಕೊಡಿ. ಹೊಸೊಬ್ರಿಗೆ ನೀವು ಪೈಪಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೀವು ಅಂದರೆ ಇನ್ನು ಪಾಲ್ಸ್ ಹಾಕೋ ಕೆಲವು ಪೈಪಿಂಗ್ ಮಾಡ್ತಾರಲ್ಲ, ಆ ಥರ ಪೈಪಿಂಗ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹೊಸೊಬ್ರು ಅದ್ರ ಬದಲು ಈ ಥರ ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಹೊಲಿಗೆ ಆಗ್ತಾ ಹೋಯ್ತು ಅಂತಂದರೆ ನಿಮಗೆ ಬೇಗ ಫಾಸ್ಟಾಗಿ ಕೂಡ ಆಗುತ್ತೆ. ಪೈಪಿಂಗ್ ತುಂಬ ಟೈಮ್ ಹಿಡಿಯುತ್ತೆ ನಿಮಗೆ ಪಾಲ್ಸ್ ಹಾಕೋಕ್ಕೆ. ಅಂದರೆ ಅದು ಬೇಕು ಒಂದು 1/4 ಗಂಟೆ, ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ಆ ಥರ ಹಿಡಿಯುತ್ತೆ. ನಾವು ಯಾವ ಥರ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು. ಅದ್ರ ಬದಲು ನೀವು ಈ ಥರ ಹೊಲಿಗೆ ಆಗ್ತಾ ಹೋಯ್ತು ಅಂತಂದರೆ ನೀಟಾಗಿ ಎಳೆದಿಟ್ಕೊಂಡು ಅಂದರೆ ಪಾಲ್ಸು ಸ್ವಲ್ಪ ಹೊಲಿಗೆ ಇರೋದ್ರಿಂದ ಎಳೆದಿಟ್ಕೋಬೇಕಾಗುತ್ತೆ. ಸ್ವಲ್ಪ ನರ್ಗೆ ಥರ ಇರುತ್ತೆ, ಅದರಿಂದ ಎಳೆದಿಟ್ಕೊಂಡು ನೀವು ನೀಟಾಗಿ ಹಾಕ್ತಾ ಹೋಗಿ ತುಂಬ ಎಳೆದಿಟ್ಕೊಳ್ಳಿ. ಸೀರೆನೂ ಕೂಡ ಅದೇ ಥರ ಒಂದು ಸಮಕ್ಕೆ ಮಾಡ್ಕೊಂಡು ನೋಡ್ತಾ ಇರ್ಬೋದು ನಾನು ಯಾವ ಥರ ಸೀರೆನ ಮಾಡ್ಕೊತಾ ಇದ್ದೀನಿ ಅಂತ. ಆ ಥರ ಸ್ಮೂತಾಗಿ ನೋಡಿ, ಎಲ್ಲೂ ಸಿಕ್ಕಾಣ್ತಾ ಇಲ್ಲ ನನ್ನ ಸೀರೆಯಲ್ಲಿ. ಅಷ್ಟು ನೀಟಾಗಿ ಇದು ಮಾಡ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಆದಷ್ಟು ಅಂದರೆ ನೀವು ಮಿಷಿನಲ್ಲಿ ನಾನು ಪೆಡಲ್ ಓದ್ತಾ ಇರೋದ್ರಿಂದ ಸ್ವಲ್ಪ ಲೇಟಾಗಿದೆ, ಒಂದು 6 ನಿಮಿಷ ಅಷ್ಟು ತೊಗೊಂಡಿದೆ. ಬಟ್ ನೀವು ಮೋಟ್ರ್ ಯೂಸ್ ಮಾಡ್ತಾಯಿರೋ ಅದು ನಿಮಗೆ ಬೇಗ ಕೂಡ ಆಗುತ್ತೆ. ಹೊಸಬ್ರು ಕೂಡ ನಿಮಗೆ ಬೇಗ ಇದನ್ನು ಈ ಥರ ಹಾಕಿದ್ರೆ ನಿಮಗೆ ಬೇಗ ಕೂಡ ಪಾಲ್ಸ್ ಹಾಕೋಬೋದು. ಎಲ್ಲಾರು ಅರ್ಜೆಂಟ್ ಬೇಕು ನಾನು ಸ್ಯಾರಿಗೆ ಪಾಲ್ಸ್ ಹಾಕೋಬೇಕು ಅಂತಂದರೂ ಕೂಡ ನೀವು ಪೈಪಿಂಗ್ ಮಾಡ್ತಾ ಕೂತ್ಕೊಳ್ಳೋದ್ರ ಬದಲು ಎಮ್ಮಿಂಗ್ ಮಾಡ್ತಾ ಕೂತ್ಕೊಳ್ಳೋದ್ರ ಬದಲು ಈ ಥರ ಟ್ರಿಕ್ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಇದೇ ಥರ ಹಾಕೋಬೋದು, ಚೆನ್ನಾಗಿರುತ್ತೆ. ನೀವು ಇದೇ ಥರ ಹಾಕ್ತಾನೂ ಇರ್ಬೋದು ಅಂತ ಅನ್ಕೊತೀನಿ ನಾನು. ನೀವು ಯಾವ ಥರ ನೀವು ಯಾವ ಥರ ಇದಾಗ್ತೀರಾ, ಪಾಲ್ಸ್ ಹಾಕ್ತೀರಾ ಅನ್ನೋದನ್ನ ನೀವು ನನಗೂ ಕೂಡ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾನು ಕೂಡ ಆ ಥರ ಒಂದ್ಸಲ ಟ್ರೈ ಮಾಡ್ತೀನಿ. ಈಗ ಆಲ್ಮೋಸ್ಟ್ ಜಾಸ್ತಿ ಅಂತಂದರೆ ಎಲ್ಲ ಕಡೆಯೂ ಕೆಲವರು ಮಾಡ್ತಾರೆ, ಕೆಲವರು ಎಮ್ಮಿಂಗಲ್ಲೇ ನೀವು ಪಾಲ್ಸ್ ಹಾಕ್ತಾರೆ. ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಎಮ್ಮಿಂಗಲ್ಲಿ ಪಾಲ್ಸ್ ಹಾಕೋಕ್ಕೆ ಹೋಗಲ್ಲ. ಯಾವಾಗಲೂ ಕೂಡ ನಾನು ಯಾರಿಗೇ ಆದರೂ ಕೂಡ ನಾನೇನು ಮಾಡ್ತೀನಿ, ಸೀರೆ ಅಂಚು ಹೊಲಿತೀನಿ. ಇಲ್ಲಾಂದರೆ ಜಿಗ್ಜಾಗ್ ಕೇಳಿದ್ರೆ ಜಿಗ್ಜಾಗ್ ಮಾಡಿಬಿಟ್ಟು ಅದು ಒಂದು 10 ಇಂಚು 15 ಇಂಚು ಬಿಟ್ಟು ನಾನು ಆಮೇಲೆ ಬಂದು ನಾನು ಪಾಲ್ಸ್ನ ನಾನು ಈ ಥರ ಹೊಲಿಗೆನೇ ಹಾಕೊತ ಹೋಗ್ತೀನಿ. ಇವಾಗ ಬಂದಿರೋದೆಲ್ಲ ಎಲ್ಲರೂ ಇದೇ ಥರ ಹಾಕೋದು. ಯಾರು ಕೂಡ ಜಾಸ್ತಿ ಎಮ್ಮಿಂಗ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಅದೇ ಥರ ನೀಟಾಗಿ ಎಡ್ಜಲ್ಲಿ ಲಾಸ್ಟ್ ಎಡ್ಜಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಯಾಕಂದರೆ ನಾವು ಸೀರೆ ಟರ್ನ್ ಮಾಡ್ಕೊಳ್ಳೋದ್ರಿಂದ ಪಾಲ್ಸು ಈ ಕಡೆ ಜರುಗಬಾರ್ದು. ಯಾಕಂದರೆ ಲೆಫ್ಟ್ ಸೈಡ್ ಜರುಗಿಬಿಡುತ್ತೆ. ಅದಕ್ಕೋಸ್ಕರ ಲೆಫ್ಟ್ ಸೈಡ್ ಜರುಗಬಾರ್ದು ಅಂತಂದರೆ ಅಲ್ಲೊಂದು ಮಾರ್ಕ್ ಹಾಕ್ಕೊಂಡ್ರೆ ನೀವು ಲಾಸ್ಟ್ ಎಡ್ಜಲ್ಲಿ ಅದು ನೀಟಾಗಿ ಕೂಡ ಅಲ್ಲೂ ಕೂಡ 1/2 ಇಂಚು ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆ. ಯಾಕಂದರೆ ನೀವು ಫೋಲ್ಡ್ ಮಾಡಲಿಲ್ಲ ಅಂತಂದರೆ ದಾರ ಅಳ್ಕೊಳ್ತಾ ಹೊರಟೋಗ್ಬಿಡುತ್ತೆ. ಆ ಥರ ಆದರೆ ಪಾಲ್ಸು ವೇಸ್ಟ್ ಆಗುತ್ತೆ. ಬಟ್ ನೀವು ಈ ಥರ ಹಾಕೋದ್ರಿಂದ ಹೊಲಿಗೆ ಲೈಫ್ ಲಾಂಗ್ ಇರುತ್ತೆ. ಸೀರೆ ಹೋದ್ರೂ ಕೂಡ ಹೊಲಿಗೆ ಇರುತ್ತೆ ಅಂತಾರಲ್ಲ, ಆ ಥರ ಹೊಲಿಗೆ ಯಾವಾಗಲೂ ಕೂಡ ತುಂಬ ಬಿಗಿಯಾಗಿ ಇರುತ್ತೆ. ಇದನ್ನು ಹಾಕಬೇಕು ಅಂದರೆ ತುಂಬ ದೊಡ್ಡ ಹೊಲಿಗೆ ಮಾಡ್ಕೊಬಿಡಿ, ಸಣ್ಣದಾಗಿರಲಿ. ಒಂದು 4 ನಿಲ್ಲಿಸ್ಕೊಳ್ಳಿ, ಬರುತ್ತಲ್ಲ ಹೊಲಿಗೆ ನಿಲ್ಲಿಸ್ಕೊಳ್ಳೋದು. 1 2 0 ಸ್ಟಾರ್ಟ್ ಆಗುತ್ತಲ್ಲ, 0 ಸ್ಟಾರ್ಟ್ ಆಗುತ್ತಲ್ಲ, ಅದರಿಂದ ನೀವು ಒಂದು 4
ಒಂದು 4-4.25 ಅಷ್ಟು ನಿಲ್ಲಿಸ್ಕೊಂಡು ಹಾಕಿ ಅದು ನೀಟಾಗಿ ಸಣ್ಣದಾಗಿ ಬಂದರೆ ಹೊಲಿಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ಎಮ್ಮಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಹೊಲಿಗೆ ಏನಾದರೂ ಬಿಡ್ತು ಅಂತಂದರೆ ಕೆಳಗಡೆ ಅದಕ್ಕೆ ಸೋಗ್ತಾ ಇರುತ್ತೆ ಅಲ್ವೇ ನೆಲಕ್ಕೆ ಸೀರೆ ಅಂಚು, ಏನಾದ್ರು ಮಿಸ್ಸಾಗಿ ಎಲ್ಲಾರು ಸಿಕ್ಕಿ ಒಂದು ಹೊಲಿಗೆ ಬಿಚ್ಚೋಯ್ತು ಅಂದರೆ ಫುಲ್ ಎಲ್ಲ ಪಾಲ್ಸ್ ಎಲ್ಲ ಅಳ್ದೋಗುತ್ತೆ. ಆಗ ಮತ್ತೆ ಹಾಕೋಬೇಕಾಗುತ್ತೆ. ಅದ್ರ ಬದಲು ನೀವೇನು ಮಾಡಿ ಅಂತಂದರೆ ಈ ಥರ ಹೊಲಿಗೆ ಹಾಕೋದ್ರಿಂದ ಯಾವುದೇ ರೀತಿ ಕೆಳಗಡೆ ನೆಲಕ್ಕೆ ಸೀರೆ ಸೋಕಿದ್ರೂ ಕೂಡ ಯಾವುದೇ ರೀತಿ ಹೊಲಿಗೆ ಬಿಡಲ್ಲ. ಯಾವುದೇ ರೀತಿ ಎಲ್ಲೂ ಸಿಗಾಕೊಂಡು ಯಾವುದೇ ಮುಳ್ಳಾಗಲಿ ಅಥವಾ ಏನೇ ಆಗಲಿ ಸಿಗಾಕೊಂಡ್ರೂ ಕೂಡ ನಿಮಗೆ ಹೊಲಿಗೆ ಕೀಳಲ್ಲ, ಇದು ಬಿಗಿಯಾಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಟರ್ನ್ ಹೊಲಿಬೇಕು ಅಂತಂದ್ರೂ ಕೂಡ ನೀವು ನೀಟಾಗಿ ತಿರ್ಗಿಸ್ಕೊಂಡು ಕರೆಕ್ಟಾಗಿ ಎರಡು ಕಡೆನೂ ಒಂದೇ ಸಮ ಇರಬೇಕು. ಅಂದರೆ ನಮ್ಮ ರೈಟ್ ಸೈಡು ಒಂದೇ ಸಮ ಇರಬೇಕು, ಲೆಫ್ಟ್ ಸೈಡು ಒಂದೇ ಸಮ ಇರಬೇಕು. ಆ ಥರ ಕೆಳಗಡೆ ನೀವು ಹಾಕಬೇಕು ಅಂತಂದರೆ ಹಿಂದೆಗಡೆ ಹಿಡ್ಕೊಂಡು ಹಾಕಬೇಕಾಗುತ್ತೆ ಒಂದು ಕೈಲಿ. ಬಟ್ ನಾವು ಮೇಲ್ಗಡೆ ಹಾಕಬೇಕು ಅಂತಂದರೆ ಯಾವುದೇ ರೀತಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಕಡೆ ಕೆಳಗಡೆ ಮತ್ತು ಮೇಲ್ಗಡೆ ನೀಟಾಗಿ ಇಟ್ಕೊಂಡು ಒಂದು ಸಮ ಮಾಡಿಕೊಂಡು ಯಾವಾಗಲೂ ನೀಟಾಗಿ ಒಂದೇ ಸಮ ಬರಬೇಕು ಯಾವಾಗಲೂ. ಇಲ್ಲ ಅಂತಂದರೆ ಅದು ಪಾಲ್ಸು ನೀಟಾಗಿ ಕೂತ್ಕೊಳ್ಳಲ್ಲ, ಸ್ಯಾರಿ ನೆರಿಗೆ ಹಿಡಿದಾಗ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಅದರಿಂದ ನೀಟಾಗಿ ಹಾಕ್ತಾ ಹೋಗಿ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ ಪಾಲ್ಸ್ ಹಾಕೋಕ್ಕೆ. 5 ನಿಮಿಷ ತೊಗೊಳುತ್ತೆ. ನಾನು ಕೂಡ ಮೋಟ್ರ್ ಯೂಸ್ ಮಾಡಿದರೆ ಜಾಸ್ತಿ ಅದಕ್ಕಿಂತ ಬೇಗನೆ ಫಾಸ್ಟಾಗಿ ಹಾಕ್ತೀನಿ. ಒಂದು 4 ನಿಮಿಷದಕ್ಕೆ ಮುಗಿಸ್ತೀನಿ, 4 ನಿಮಿಷ 3 ನಿಮಿಷಕ್ಕೆ ಮುಗಿಸ್ತೀನಿ. ಬಟ್ ನಾನು ಕಾಲಲ್ಲಿ ಪೆಡಲ್ ಓದ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ನಿಮಗೆ ಗೊತ್ತಾಗಲಿ ಅಂತ ನಾನು ಯಾವ ಥರ ಇಟ್ಕೊಂಡು ಯಾವ ಥರ ಸ್ಟಿಚ್ ಆಗ್ತಾಯಿದ್ದೀನಿ ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಿಮಗೆ ನಿಧಾನಕ್ಕೆ ನೀವು ವೀಡಿಯೋ ಮಾಡಿ ತೋರಿಸಿದ್ದೀನಿ. ಇದು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ ನಿಮಗೆ ಪಾಲ್ಸ್ ಹಾಕೋದು ಯಾವ ರೀತಿ ಅಂತ ಅಷ್ಟೇ. ಯಾರಿಗಾದ್ರೂ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಂಡು ನಿಮ್ಮ ಕಮೆಂಟ್ಸ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾವಾಗಲೂ ಲಾಸ್ಟಲ್ಲಿ ನಾವು ಫಿನಿಶಿಂಗ್ ಆದಮೇಲೆ ಲಾಸ್ಟಲ್ಲಿಗೆ ಹಾಕೋದ್ಬೇಕಾದ್ರೆ ಕೆಳಗಡೆ ಟಾಕ್ ಹಾಕಬೇಕಾಗುತ್ತೆ. ಫಸ್ಟೇ ಸ್ಟಾರ್ಟಿಂಗ್ಗೆ ಟಾಕ್ ಹಾಕೋಬೇಡಿ, ಯಾಕಂದರೆ ಫಿನಿಶಿಂಗ್ ಲಾಸ್ಟ್ ನಾವು ಎಲ್ಲಿ ಹೊಲಿಗೆ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಹೊಲಿಗೆ ಬರೋದ್ರಿಂದ ನೀವೇನು ಮಾಡಿ ಅಂತಂದರೆ ಕೆಳಗಡೆ ಲಾಸ್ಟಲ್ಲಿ ಬಂದು ಟಾಕ್ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಪಾಲ್ಸ್ ಹಾಕೋದ್ರಿಂದ ನಿಮಗೆ ತುಂಬ ಬೇಗನೆ ಆಗುತ್ತೆ. ಕಸ್ಟಮರ್ಸು ಕೂಡ ಇವಾಗೆಲ್ಲರೂ ಕೂಡ ಇದೇ ರೀತಿ ಪಾಲ್ಸ್ ಹಾಕಿಸ್ಕೊಳ್ಳೋದು, ಯಾರು ಕೂಡ ಎಮ್ಮಿಂಗ್ ಮಾಡಿಸ್ಕೊಳ್ಳಲ್ಲ, ಈ ಥರ ಪಾಲ್ಸ್ನ ಕೇಳ್ತಾ ಇರ್ತಾರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.